ಈಗ ಜಿಮ್ ಕೋಚ್ ಬಗ್ಗೆ ಹೇಳಿದ್ರಿ. ಅದ್ರ ಜೊತೆಗೆ ಫಿಟ್ನೆಸ್ ಬಗ್ಗೆ ಅಂತೂ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಸೊ ನಿಮ್ಮ ಜಿಮ್ ಅನ್ನ ಓಪನ್ ಮಾಡಿರುವಂತದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೌದು. ಅಂತ ಕೇಳ್ಪಟ್ಟೆ. ಸೊ ಹೆಂಗ್ ಪರಿಚಯ ಆದ್ರು ಸರ್ ನಿಮ್ಮ ಲೈಫ್ ಅಲ್ಲಿ ದರ್ಶನ್ ಅವರು ಅಂತ? ಅದೊಂದು ಜಿಮ್ಮು ಇನ್ನೇನು ಓಪನ್ ಮಾಡೋ ಅಂದ್ರೆ ಅವಾಗಿನ್ನ ಓಪನ್ ಆಗಿರ್ಲಿಲ್ಲ. ಪ್ಲಾನ್ ಇತ್ತು ಓಪನ್ ಮಾಡ್ಬೇಕು ಅಂತ. ಹ್ಮ್ ಆ ಟೈಮಲ್ಲೆಲ್ಲ ನಾನು ತುಂಬಾ ಜನನ್ನ ಕೋಚ್ ಮಾಡ್ತಾ ಇದ್ದೆ ಹ್ಮ್ ಬಾಡಿ ಬಿಲ್ಡಿಂಗ್ ಹ್ಮ್ ಹ್ಮ್ ಕಾಂಪಿಟೇಷನ್‌ಗೆ. ಅದ್ರಲ್ಲಿ ಒಬ್ಬ ಹೆಸರು ಹೇಮಂತ್ ಅಂತ. ಈಸ್ ಹ್ಮ್ ಮೈ ಸ್ಟೂಡೆಂಟ್. ಹ್ಮ್ ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅವರು. ಹ್ಮ್ ಅವರು ದರ್ಶನ್ ಸರ್‌ನ ಟ್ರೈನ್ ಮಾಡ್ತಾ ಇದ್ರು. ಹ್ಮ್ 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 ಐರಾವತ್ ಟೈಮಲ್ಲಿ ಅವರು ಸಿಕ್ಸ್ ಪ್ಯಾಕ್ ಏನೋ ಮಾಡ್ಬೇಕಾಗಿತ್ತು. ಹ್ಮ್ ಹ್ಮ್ ಆ ಟೈಮಲ್ಲಿ ಕನ್ಸಲ್ಟೇಷನ್ ಬೇಕಾಗಿತ್ತು. ಹ್ಮ್ ಡಯಟು, ವರ್ಕೌಟ್ ಬಗ್ಗೆ ಎಲ್ಲ. ಹ್ಮ್ ಅವನು ನಮ್ಮ ಹತ್ರನೇ ಕಲಿತಾ ಇದ್ದ ಅವಾಗ ಹೇಮಂತು. ಸೊ ಹ್ಮ್ ನಿಮ್ ಹೆಲ್ಪ್ ಬೇಕಾಗಿತ್ತು ಅಂದಾಗ ಹ್ಮ್ ನನ್ನನ್ನ ಕರ್ಕೊಂಡು ದರ್ಶನ್ ದರ್ಶನ್ ಸರ್. ಸರ್ ಹತ್ರ ಕರ್ಕೊಂಡು ಹೋದ್ಲು. ಸೊ ಹ್ಮ್ ಆ ತರ ನಾವು ಕನೆಕ್ಟ್ ಆಗಿದ್ದು. ಹ್ಮ್ ಅದಾದ್ಮೇಲೆ ಒಂದು 3-4 ಮಂತ್ಸ್ ಅಲ್ಲಿ ಜಿಮ್ ಓಪನಿಂಗ್ ಇತ್ತು. ಹ್ಮ್ ಬಂದ್ರು, ಜಿಮ್ ಓಪನ್ ಮಾಡ್ಕೊಟ್ರು. ಆಮೇಲೆ ನನ್ ಬಗ್ಗೆ ಎಲ್ಲ ಟಿವಿಯಲ್ಲಿ ಮಾತಾಡಿದ್ರು. ಈ ತರ ಎಲ್ಲ ಕಾಂಪಿಟೇಷನ್ ಮಾಡಿದ್ದಾರೆ ರಘು ಅವರು ಅಂತ. ಹ್ಮ್ ಅದಾದ್ಮೇಲೆ ನಾವು ಕ್ಲೋಸ್ ಆಗಿದ್ದು ನಾವು ಮತ್ತೆ ದರ್ಶನ್ ಸರ್. ಜಿಮ್ ಓಪನ್ ಮಾಡ್ತೀರಾ, ಅದಾದ ನಂತರ ಕೋವಿಡ್ ಬರುತ್ತೆ, ಹ್ಮ್. ಸಾಕಷ್ಟು ಕಷ್ಟ ಆಗುತ್ತೆ. ಸೊ ಆ ಒಂದು ಸಂದರ್ಭದ ಬಗ್ಗೆ ಹೇಳೋದಾದ್ರೆ? ತುಂಬಾ ಕಷ್ಟಪಟ್ವಿ. ಆಲ್ಮೋಸ್ಟ್ 1 ಇಯರ್ ಶಟ್ ಡೌನ್ ಆಗಿತ್ತು ಜಿಮ್ಮು. ಆ ಟೈಮಲ್ಲಿ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಝೇಬು ಆನಿಮೇಷನ್ ಸ್ಟುಡಿಯೋ ಅಂತ ಇದೆ. ಹ್ಮ್ ಆಕ್ಚುಲಿ ಇದು ಯಾರಿಗೂ ಗೊತ್ತಿಲ್ಲ. ಝೇಬು ಆನಿಮೇಷನ್ನೇ ಕಾಂತಾರಾಗೆ ಇಡೀ ವಿಎಫ್ಎಕ್ಸ್ ಮಾಡಿದ್ದು. ಹ್ಮ್ 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 ನೀವೇನ್ ಟೈಗರ್ ನೋಡ್ತಾ ಇದೀರೋ ಹ್ಮ್ ಅಂಡ್ ಎಲ್ಲ ಕ್ರೀಚರ್ಸ್ ಇದೆಯಲ್ಲ, ಹ್ಮ್ ಅದೆಲ್ಲ ಮಾಡಿದ್ದೆ ಝೇಬು ಹ್ಮ್ ಆನಿಮೇಷನ್. ಸೊ ಅಲ್ಲೋಗಿ 1 ಇಯರ್ ಜಾಬ್ ಮಾಡ್ದೆ ನಾನು. ಹ್ಮ್ ಯಾಕಂದ್ರೆ ಅವ್ರ ಜೊತೆನೆ 14 ಇಯರ್ಸ್ ಕೆಲ್ಸ ಮಾಡಿದ್ದಿದ್ ಮುಂಚೆ. ಹ್ಮ್ ಸೊ ಮತ್ತೆ ಹೋಗಿ 1 ಇಯರ್ ಜಾಬ್ ಮಾಡಿ 1 ಇಯರ್ ಆದ್ಮೇಲೆ ಮತ್ತೆ ಯಾವಾಗ ಕೋವಿಡ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಯ್ತೋ, ಹ್ಮ್ ಮತ್ತೆ ವಾಪಸ್ ಬಂದು ಓಪನ್ ಮಾಡ್ದೆ. ಹ್ಮ್ ಸೊ ನನಗೇನಲ್ಲಿ ಸ್ಯಾಲರಿ ಸಿಗ್ತಾ ಇದೆಯೋ, ಆ ಸ್ಯಾಲರಿನ ಜಿಮ್ ರೆಂಟ್ ಆಗಿ ಕೊಡ್ತಾ ಇದ್ದೆ. ಬಿಕಾಸ್ ನಾನು ಕ್ಲೋಸ್ ಮಾಡಕ್ ಇಷ್ಟ ಇರ್ಲಿಲ್ಲ. 1 ವರ್ಷ ಆದ್ರು. 1 ವರ್ಷ. ಇಲ್ಲಿಂದ ವೈಟ್ ಫೀಲ್ಡ್‌ಗೆ ಓಡಾಡ್ತಾ ಇದ್ದೆ ಡೈಲಿ. ಓಕೆ. ವೈಟ್ ಫೀಲ್ಡ್ ಇದ್ದಿದ್ದು ಜಿಮ್ಮು. ಹೌದು. ಅಲ್ಲ ವೈಟ್ ಫೀಲ್ಡ್ ಅಲ್ಲಿ ಇದ್ದಿದ್ದು ಝೇಬು ಆನಿಮೇಷನ್. ಝೇಬು ಅನಿಮೇಷನ್ ಇದ್ದಿದ್ದು ಜಿಮ್ ಅಲ್ಲಿ. ಇರೋದು ಬಸವೇಶ್ವರ ನಗರ. ಬಸವೇಶ್ವರ. ಹೌದು. ಸೊ ದರ್ಶನ್ ಸರ್ ಅವರನ್ನ ನೀವು ಎಷ್ಟು ದಿನಗಳ ಕಾಲ ಟ್ರೈನ್ ಮಾಡಿದ್ರಿ ಅಂತ? ಸರ್ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇದ್ದೆ. ಹ್ಮ್ ಆ ಮೂವಿ ಟೈಮಲ್ಲಿ. ಹ್ಮ್ ಹೋಗಿ ಅವ್ರ ಫಾರ್ಮ್ ನೋಡ್ತಾ ಹ್ಮ್ ಇದ್ವಿ. ಡಯಟ್ ಇದ್ ಮಾಡ್ತಾ ಇದ್ವಿ. ಹ್ಮ್ ಸೊ ಹಿಂಗೆ ಮಾಡ್ತಾನೆ ಇಬ್ರು ಕ್ಲೋಸ್ ಆದ್ವಿ. ಒಟ್ಟೊಟ್ಟಿಗೆ ವರ್ಕೌಟ್ ಹೌದು, ಮಾಡ್ತಿದ್ರಿ ಅಂತಾನೂ ಹೌದು, ಕೂಡ ಕೇಳ್ಪಟ್ಟೆ. ಹೌದು. ಹೆಂಗಿತ್ತು ಸರ್ ಅವ್ರ ಜೊತೆ? ಒಂದ್ ಕಡೆ ಸ್ಕ್ರೀನ್ ಶೇರ್ ಮಾಡಿದೀರಾ, ಇನ್ನೊಂದ್ ಕಡೆ ಒಟ್ಟೊಟ್ಟಿಗೆ ವರ್ಕೌಟ್ ಮಾಡಿದೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ದರ್ಶನ್ ಹೇಳೋದಾದ್ರೆ? ಸರ್ ನಮ್ನ ಯಾವತ್ತೂ ಔಟ್‌ಸೈಡರ್ ತರ ಟ್ರೀಟ್ ಮಾಡೇ ಇಲ್ಲ. ಹ್ಮ್ ಒಂಥರ ಫ್ರೆಂಡ್ ಆಗಿ ಫ್ಯಾಮಿಲಿ ತರಾನೇ ಚೆನ್ನಾಗಿ ಮಾತಾಡ್ಸೋರು. ಹ್ಮ್ ಹೋದಾಗೆಲ್ಲ ಊಟ ಮಾಡಿಸೋರು. ತುಂಬಾ ಚೆನ್ನಾಗಿ ಹ್ಮ್ ಮಾತಾಡಿಸ್ತಾ ಇದ್ರು. ನೀವೇನು ಆಚೆ ಏನ್ ಕೇಳಿಸ್ಕೊಂತೀರೋ ಅವ್ರ ಬಗ್ಗೆ, ಹ್ಮ್ ಅದನ್ನೆಲ್ಲ ನಾವು ಕೇಳಿಸ್ಕೊಂಡಾಗ ನಗು ಬರುತ್ತೆ. ಹ್ಮ್ ಯಾಕಂದ್ರೆ ನಮ್ಗೆ ಇನ್ಸೈಡ್ ಸ್ಟೋರಿ ಗೊತ್ತು. ಅವ್ರು ಹೆಂಗಿದ್ದಾರೆ, ಯಾವ ಹ್ಮ್ ತರ ಮಾತಾಡ್ತಾರೆ, ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ. ಏನು ಮಾಡಕ್ಕಾಗಲ್ಲ ಬ್ಯಾಡ್ ಟೈಮ್ಸ್. ಸೊ ಆದಷ್ಟು ಅವರು ಬೇಗ ಬರ್ಲಿ. ಆ, ನಾವು ಅವ್ರ ಜೊತೆ ಕೆಲಸ ಮಾಡ್ಬೇಕು, ಮಿಸ್ ಮಾಡ್ಕೊಂತ ಇದೀವಿ. ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಈ ವಿಚಾರ ಗೊತ್ತಾದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು ಸರ್? ಅಯ್ಯೋ! ಯಾಕಂತಂದ್ರೆ ನಾನೊಂದು ವಾರ ನಾವು ತರ ಯಾರ್ ಜೊತೆನೂ ಮಾತಾಡೇ ಇಲ್ಲ. ಆ ತರ ಒಂದು ಶಾಕಲ್ಲಿದ್ವಿ ನಾವು. ಹ್ಮ್ ಯಾಕ್ ಹಿಂಗಾಗೋಯ್ತು ಅಂತ. ಇವಾಗೂ ಬೇಜಾರಿದೆ ಅವ್ರ ಬಗ್ಗೆ ಮಾತಾಡುವಾಗ. ಬಟ್ ಏನು ಮಾಡಕ್ಕಾಗಲ್ಲ. ಯಾಕಂತಂದ್ರೆ ನಾವುಗಳು ಒಂದ್ ಇಂಟರ್ವ್ಯೂಸ್ ಅಲ್ಲಿ ನೋಡಿರ್ತೀವಿ, ಇಲ್ಲ ಒಂದ್ ಪ್ರೆಸ್ ಮೀಟ್ ಅಲ್ಲಿ ನೋಡಿರ್ತೀವಿ. ಹ್ಮ್. ಅಷ್ಟು ಮಾತ್ರ ನಮಗ್ ಗೊತ್ತಿರುತ್ತೆ. ಬಟ್ ನೀವು ಆಫ್ ದಿ ಸ್ಕ್ರೀನ್ ಅಲ್ಲೂ ಕೂಡನು ಒಂದಷ್ಟು ಒಡನಾಟವನ್ನ ಇಟ್ಕೊಂಡಿರ್ತೀರ. ಹ್ಮ್. ಆನ್ ದಿ ಸ್ಕ್ರೀನ್ ಕೂಡನು ಹಿಂಗಿಂಗ್ ಮಾಡೋಣ, ಸೀನ್ಸ್ ಹ್ಮ್. ಬಂದಾಗ ಈ ಹೌದು. ತರ ಮಾಡೋಣ ಅಂತ ಹೇಳಿ ಮಾತುಕತೆ ಮಾಡ್ಕೊಂಡಿರ್ತಾರ. ಸೊ ಅವ್ರ ಕಷ್ಟ ನಷ್ಟಗಳು, ಸುಖ ಶಾಂತಿ ನೆಮ್ಮದಿ ಏನೇ ಇದ್ರು ನಿಮ್ಗೆ ಒಂದಷ್ಟು ಗೊತ್ತಿರುತ್ತೆ. ಬಟ್ ನಮ್ಗೇನೋ ಸಿನಿಮಾ ರಿಲೇಟೆಡ್ ಮಾತ್ರ ಹ್ಮ್. ಗೊತ್ತಿರುತ್ತೆ. ಸೊ ಈ ತರ ಆದಾಗ ಸಡನ್ ಆಗಿ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಹೆಂಗ್ ಅನ್ನಿಸ್ತು, ಅದ್ರ ಜೊತೆಗೆ ಹೆಂಗಿತ್ತು ಅಂತ ಆ ಒಂದು ವಾತಾವರಣ? ಇಲ್ಲ, ಯಾಕಂದ್ರೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ದರ್ಶನ್ ಸರ್ ಮೂವಿ ಮಾಡುವಾಗ ತುಂಬಾ ಜನಕ್ಕೆ ಕೆಲ್ಸ ಸಿಗೋದು. ಹ್ಮ್ ಅಂಡ್ ಅವರು ಎಂಪ್ಲಾಯೀಸ್‌ನಾಗ್ಲಿ, ಮೂವಿಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ರು. ಹ್ಮ್ ಒಂದು ಹ್ಮ್ ಇನ್ಸಿಡೆಂಟ್ ಹೇಳ್ತೀನಿ. ಹ್ಮ್ ಯಾವ ಮೂವಿ ಅಂತ ಬೇಡ. ಬಟ್ ಎಲ್ಲಾರ್ನು ಇಂಡಿವಿಜುವಲ್ ಆಗಿ ಕೇಳೋರು. ಹ್ಮ್ ನಿಂಗ್ ಪೇಮೆಂಟ್ ಆಯ್ತನೋ, ನಿಂಗ್ ಪೇಮೆಂಟ್ ಆಯ್ತನೋ ಅಂತ. ಒಂದ್ಸತಿ ಹಿಂಗೆ ನನ್ ಮುಂದೆನೆ ಆಗುವಾಗ ಒಬ್ಬರನ್ನ ಕೇಳಿದ್ರು. ಹ್ಮ್ ಅವರು ಕುಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿದ್ರು. ಪೇಮೆಂಟ್ ಆಯ್ತಾ ಅಂತ ಹ್ಮ್ ಕೇಳೋದು. ಇನ್ನ ಆಗಿಲ್ಲ ಅಣ್ಣ 2 ಡೇಸ್ ಇಂದ ಅಂತ. ಹ್ಮ್ ಇಮಿಡಿಯೇಟ್ ಆಗಿ ಮ್ಯಾನೇಜರ್ ಕರೆದು ಸರಿಯಾಗಿ ಬೈದ್ರು. ಹ್ಮ್ ಫಸ್ಟ್ ಪೇಮೆಂಟ್ ಕೊಡು ಅಂತ. ಅಲ್ಲೇ ಸ್ಪಾಟ್ ಅಲ್ಲಿ ಪೇಮೆಂಟ್ ಕೊಡ್ಸಿ, ಇವಾಗ ಖುಷಿ ಅಲ್ವಾ ಹ್ಮ್ ಅಂತ ಕೇಳಿ, ಹ್ಮ್ ಅವ್ನು ಖುಷಿ ಅಂದಿದ್ಕೆ ಬಿಟ್ರು. ಆ ತರ ಅವರು. ಅಂದ್ರೆ ಅವರು ಅಷ್ಟು ಎಲ್ಲಾರ್ನು ಮಾತಾಡ್ಸೋರು. ಹ್ಮ್ ಎಲ್ಲಾರ್ನು ಕೇಳೋರು. ನಿಂಗ್ ಪೇಮೆಂಟ್ ಆಯ್ತಾ? ನಿಂಗ್ ಇಲ್ಲ ಆಯ್ತಾ? ಹಿಂಗಾಯ್ತಾ? ಆ ಹ್ಮ್ ತರ ಒಬ್ರು ಹ್ಮ್ ವ್ಯಕ್ತಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಮಾತಾಡಿದಾಗ ಕೇಳಿಸ್ಕೊಳ್ಳೋಕೆ ಬೇಜಾರಾಗುತ್ತೆ. ಹ್ಮ್ ಯಾಕಂದ್ರೆ
ಅವ್ರ ಮೈಂಡ್ ಸೆಟ್ಟೇ ಬೇರೆ ತರ ಇತ್ತು. ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಇದ್ದಿದ್ದೆ ವರ್ಕರ್ಸು, ಹ್ಮ್. ಎಂಪ್ಲಾಯೀಸು, ಅವ್ರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ. ಹ್ಮ್. ತುಂಬಾ ಒಂಥರ ಅವ್ರಿಗೆ ಎವ್ರಿ ಇಯರ್ ಒಂದು ಮೂವಿ ಮಾಡ್ಬೇಕು, ಎಲ್ಲಾರ್ಗೂ ಕೆಲಸ ಕೊಡ್ಬೇಕು, ಇಂಡಸ್ಟ್ರಿ ಉಳಿಬೇಕು ಕರ್ನಾಟಕದಲ್ಲಿ, ನಮ್ ಕನ್ನಡ ಉಳಿಬೇಕು ಅಂತ ಮಾಡಿದ್ದವ್ರು ಒಬ್ರೇ ಇಡೀ ಕರ್ನಾಟಕದಲ್ಲಿ. ಯಾಕಂದ್ರೆ ಅವ್ರಿಗೆ ಎಷ್ಟು ಪ್ಯಾನ್ ಇಂಡಿಯಾ ಆಫರ್ ಸಿಗ್ತಾ ಇದ್ರು ಮಾಡ್ತಾ ಇರ್ಲಿಲ್ಲ. ಇಲ್ಲ ಹ್ಮ್. ನಾನು ಕನ್ನಡನೇ ಮಾಡೋದು ಅಂತ ಇದ್ರು. ಹ್ಮ್. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ರೆ ನಾನು ಹೇಳ್ತಾನೆ ಇರ್ತೀನಿ. ಸೊ ವಿ ಮಿಸ್ ಹಿಮ್ ಆಕ್ಚುಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.